ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದೊಳ್ಳೆ ಆರೋಗ್ಯಕರವಾದ ಈ ಸೊಪ್ಪನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಈ ಸೊಪ್ಪು ಮಾಡಲಿಕ್ಕೆ ಯಾವುದೇ ತರಹದ ನಾವು ಗ್ಯಾಸ್ ಬಳಸ್ತಾ ಇಲ್ಲ, ಬರೀ 5 ನಿಮಿಷದಲ್ಲೇ ಮಾಡ್ತಾಯಿದ್ದೀವಿ. ಈ ಸೊಪ್ಪನ್ನ ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡು ಒಂದು 3 ಗಡ್ಡೆ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೆ. ಈಗ ಆ ಈರುಳ್ಳಿನ ಹಾಕಿ ನಾನು ಸೊಪ್ಪನ್ನ ಒಂದು 3ರಿಂದ 4 ಬಾರಿ ನೀಟಾಗಿ ತೊಳ್ಕೊಂಡಿದ್ದೆ. ಆ ಸೊಪ್ಪೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭಗಳಿವೆ. ಅದರಲ್ಲಿ ನಾನು ಒಂದೆರಡು ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಹೊಟ್ಟೆಯಲ್ಲಿ ಇರುವಂತಹ ಹಳ್ಳುಗಳು ಕರಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮಗೆ ಯಾವುದೇ ತರಹದ ರೋಗ ರುಜಿನಗಳು ಬರೋದಕ್ಕೆ ಬಿಡೋದಿಲ್ಲ, ತಡೆ ಹಿಡಿಯುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಗುರಾಳ್ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಸೊಪ್ಪು ಎಲ್ಲ ಕಡೆನೂ ಸಿಗೋದಿಲ್ಲ. ನಿಮಗೇನಾದರೂ ಸಿಕ್ಕರೆ ಮನೆಗೆ ಒಮ್ಮೆ ತೊಗೊಂಡು ಬಂದು ಪಲ್ಯ ಮಾಡಿಕೊಂಡು ತಿನ್ನಿ ಖಂಡಿತವಾಗ್ಲೂ. ಹಾಗೆ ನಾನು ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡಿದ್ರಿ ಅಲ್ವಾ, ನಾವು ಎಷ್ಟು ಈಸಿಯಾಗಿ ಈ ಸೊಪ್ಪನ್ನ ನಿಮಗೆ ಮಾಡಿ ತೋರಿಸ್ತೇವೆ ಅಂತ. ನೀವು ಸಹ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಬೇಕು. ಈ ಸೊಪ್ಪು ನಿಮಗೇನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಇದನ್ನ ಮನೆಗೆ ತಂದು ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಸೊಪ್ಪು ಜಾಸ್ತಿ ಸಿಗೋದು ನಮ್ಮ ಹಳ್ಳಿ ಕಡೆ, ಹಾಗಾಗಿ ನಾನು ಈ ಸೊಪ್ಪನ್ನ ಮನೆಗೆ ಒಮ್ಮೆ ತೊಗೊಂಡು ಬಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹಳ್ಳಿ ಕಡೆ ಏನಾದರೂ ಈ ಸೊಪ್ಪು ಸಿಕ್ಕರೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ಸೊಪ್ಪು ಬೆಳೆಯಲಿಕ್ಕೆ ಯಾವುದೇ ತರಹದ ಬೀಜ ಬೇಕಿಲ್ಲ, ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ. ಹಾಗೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಬೇಕಾಗಿರುವಂತಹ ಸೊಪ್ಪು. ಇದನ್ನು ಮಿಕ್ಸಿ ಹಾಕಿಕೊಂಡು ರಸ ಮಾಡಿಕೊಂಡು ಅದನ್ನು ಸಹ ಕುಡಿತಾರೆ, ಹೊಟ್ಟೆಯಲ್ಲಿ ಇರುವಂತಹ ಹಳ್ಳು ಕರಗಲಿಕ್ಕೆ. ಇದನ್ನು ಗ್ಯಾಸ್ ಆನ್ ಮಾಡಿ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಬೇಯಿಸಿದರೆ ಇದರಲ್ಲಿ ಇರುವಂತಹ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ. ಹಾಗೆ ಇದನ್ನು ಹಸಿದಾಗೆ ತಿನ್ನಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಫೈನಲಾಗಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇನ್ನು ನನ್ನ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.